ಪರಸ್ಪರ ಆಸಕ್ತಿಯ ವಿವಿಧ ವಿಷಯಗಳ ಬಗ್ಗೆ ತಮ್ಮ ಸಹವರ್ತಿ ಎಟಿಎಲ್ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಉದ್ದೇಶದಲ್ಲಿರುವ ಟಿಂಕರ್ ಚಾಂಪ್ಸ್ನ ಬದಲಾವಣೆ ತರುವ ಸರಣಿಗೆ ಸುಸ್ವಾಗತ. ಈ ಕಾರ್ಯಾಚರಣೆಯ ಭಾಗವಾಗಿ ಟಿಂಕರ್ ಚಾಂಪ್ ಟಿಂಕರಿಂಗ್, ಸಮಸ್ಯೆ ಪರಿಹಾರ, ನಾವೀನ್ಯತೆ, ಉದ್ಯಮಶೀಲತೆ, ಬದಲಾವಣೆ ತರುವುದು ಮತ್ತು ಇತರ ವಿಷಯಗಳ ಕುರಿತು ಹಲವಾರು ಕಲಿಕೆಯ ಸೂಕ್ಷ್ಮ ಕಲಿಕಾ ಮಾಡ್ಯೂಲ್ಗಳನ್ನು ಹೊರತರುತ್ತಿದೆ. ಈ 10 ಭಾಗಗಳ ಪಾಠ್ಯಾಸ್ಕ್ ಸರಣಿಯಲ್ಲಿ ಟಿಂಕರ್ ಚಾಂಪ್ಸ್ ಬದಲಾವಣೆ ಮಾಡುವ ಅಗತ್ಯಗಳನ್ನು ಮತ್ತು ನೀವು ಹೇಗೆ ಬದಲಾವಣೆ ಮಾಡುವವರಾಗಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಪ್ರತಿ ಪಾಠ್ಯಾಸ್ಕ್ ಸರಿಸುಮಾರು 10 ರಿಂದ 15 ನಿಮಿಷಗಳದ್ದಾಗಿದ್ದು, ನೀವು ಪ್ರಯತ್ನಿಸಬಹುದಾದ ಬದಲಾವಣೆ ಮಾಡುವ ಚಟುವಟಿಕೆಯನ್ನು ಒಳಗೊಂಡಿದೆ. ಹೆಚ್ಚಿನ ಸಡಗರವಿಲ್ಲದೆ, ಜೈಪುರದ 11ನೇ ತರಗತಿಯ ವಿದ್ಯಾರ್ಥಿನಿ ಮತ್ತು ಸ್ವತಃ ಉದಯೋನ್ಮುಖ ಬದಲಾವಣೆಯ ಹರಿಕಾರ ಟಿಂಕರ್ ಚಾಂಪ್ ಅವನಿ ಶರ್ಮಾ ಅವರ 5ನೇ ಸಂಚಿಕೆಯನ್ನು ಪ್ರಾರಂಭಿಸೋಣ. ನಮಸ್ಕಾರ. ಒಂದು ಹೊಸ ಐಡಿಯಾ ಒಂದಿಗೆ ಏನನ್ನಾದರೂ ಶುರು ಮಾಡುವಾಗ ಒಂಥರ ಉತ್ಸಾಹ ಇರುತ್ತೆ ಅಲ್ವಾ? ಅದು ಅದ್ಭುತ. ಹೌದು, ಖಂಡಿತ. ನಮ್ಮ ಕೇಳುಗರೊಬ್ರು ಕೆಲವು ಲೇಖನಗಳು, ಸಂಶೋಧನಾ ಸಾರಾಂಶಗಳು ಮತ್ತೆ ಅವರ ಸ್ವಂತ ಟಿಪ್ಪಣಿಗಳನ್ನೆಲ್ಲ ಕಳಿಸಿದ್ದಾರೆ. ಅದನ್ನ ನೋಡಿದಾಗ್ಲೂ ಇದೇ ತರದೊಂದು ಹುಮ್ಮಸ್ಸು ಬಂತು. ಆದ್ರೆ ಈ ಎಲ್ಲ ಮೂಲಗರು ಒಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳ್ತೀವಿ ಅನಿಸ್ತು. ಆ ಆರಂಭದ ಕಿಡಿ ಇದೆಯಲ್ಲ, ಅದನ್ನ ಒಂದು ನಿರಂತರ ಜ್ವಾಲೆಯಾಗಿ, ಅಂದ್ರೆ ಕಂಟಿನ್ಯೂಸ್ ಆಗಿ ಉರಿತಾ ಇರೋ ಹಾಗೆ ಮಾಡೋದು ಹೇಗೆ? ಹೌದು, ನೀವು ಕಲಿಸ್ಕೊಟ್ಟಿರೋ ಸಂಗ್ರಹ ನಿಜಕ್ಕೂ ಬಹಳ ಆಳವಾಗಿದೆ. ಬದಲಾವಣೆ ತರೋ ದಾರಿಯಾಗಿ ಏನೇನು ಸವಾಲುಗಳು ಬರುತ್ತೆ, ಅದನ್ನ ಮುಂದುವರಿಸಿಕೊಂಡು ಹೋಗೋಕೆ ಏನು ಪ್ರೇರಣೆ ಬೇಕು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಆಂಗಲ್ಸ್ ಕೊಡುತ್ತೆ. ಅಂದ್ರೆ ಬರೀ ಶುರು ಮಾಡೋದಷ್ಟೇ ಅಲ್ಲ, ತುಂಬಾ ಕಾಲ ಅದನ್ನ ಕಂಟಿನ್ಯೂ ಮಾಡೋದ್ರಲ್ಲಿರೋ ಕಷ್ಟ, ಸೌಂದರ್ಯ ಎರಡನ್ನೂ ಚರ್ಚಿಸುತ್ತೆ. ನಿಖರವಾಗಿ. ಹಾಗಾಗಿ ಇವತ್ತಿನ ನಮ್ಮ ಈ ವಿವರವಾದ ಪರಿಶೀಲನೆಯಲ್ಲಿ ಈ ನಿರ್ದಿಷ್ಟ ಮೂಲಗಳಿಂದ ಮುಖ್ಯವಾದ ಒಳನೋಟಗಳನ್ನ, ಅಂದ್ರೆ ಇನ್ಸೈಟ್ಸ್ ಅನ್ನ ಹೆಕ್ಕಿ ತೆಗೆಯೋಣ ಅಂತ. ಸರಿ. ಬದಲಾವಣೆಯನ್ನು ಉಳಿಸಿಕೊಳ್ಳುವುದು, ಬದಲಾವಣೆ ತರುವವರಿಗಾಗಿ ಸವಾಲುಗಳು ಮತ್ತು ಪ್ರೇರಣೆ. ಆಲ್ಮೋಸ್ಟ್ ಈ ಥೀಮ್ನ ಸುತ್ತನೆ ಎಲ್ಲವೂ ಇದೆ. ಇದರಲ್ಲಿ ಬರೋ ಬಳಲಿಕೆ, ಅಂದ್ರೆ ಬರ್ನ್ಔಟ್, ಸಂದೇಹ, ಬ್ಯಾಲೆನ್ಸ್ ಮತ್ತೆ ಮುಖ್ಯವಾಗಿ ಆ ಆಂತರಿಕ ಶಕ್ತಿ, ಇದ್ರ ಮೂಲಗಳೆಲ್ಲ ನೋಡೋಣ. ಒಳ್ಳೆ ಪ್ಲಾನ್. ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಅನ್ಸುತ್ತೆ. ಈ ಮೂಲಗಳಲ್ಲಿ ಅಡಗಿರೋ ಪ್ರಾಕ್ಟಿಕಲ್ ಸಲಹೆಗಳು, ಆಮೇಲೆ ಮಾನಸಿಕ ಸ್ಥೈರ್ಯಕ್ಕೆ ಬೇಕಾದ ತಂತ್ರಗಳನ್ನ ಅರ್ಥ ಮಾಡಿಕೊಳ್ಳೋದು. ಹೌದು. ಶುರುವಿನ ಹುಮ್ಮಸ್ಸು ಕಮ್ಮಿಯಾದ ಮೇಲೂ ಆ ಉತ್ಸಾಹವನ್ನ ಹೇಗೆ ಕಾಯ್ದುಕೊಳ್ಬೋದು ಅನ್ನೋದಕ್ಕೆ ಈ ದಾಖಲೆಗಳು ಏನು ಉತ್ತರ ಕೊಡುತ್ತೆ ಅಂತ ಹುಡುಕೋಣ. ಸರಿ, ಹಾಗಾದ್ರೆ ಈ ಆಳವಾದ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಮೊದಲಿಗೆ ನೀವು ಹಂಚಿಕೊಂಡಿರೋ ಒಂದು ಟಿಪ್ಪಣಿಯಲ್ಲಿತ್ತು ನೋಡಿ, ಬದಲಾವಣೆಯ ಪಯಣ ಒಂಥರ ಮ್ಯಾರಥಾನ್, ಸ್ಪ್ರಿಂಟ್ ಅಲ್ಲ ಅಂತ. ಹೌದು, ಬಹಳ ಮುಖ್ಯವಾದ ಹೋಲಿಕೆ ಅದು. ಶುರುನಲ್ಲಿ ಎಲ್ಲಾ ಸಾಧ್ಯ ಅನ್ಸುತ್ತೆ, ಆದ್ರೆ ಆಮೇಲೆ ಶಾಲೆಯ ಒತ್ತಡ ಅಥವಾ ಟೀಮ್ನವರ ಆಸಕ್ತಿ ಕಮ್ಮಿ ಆಗೋದು, ಟೆಕ್ನಿಕಲ್ ಪ್ರಾಬ್ಲಮ್ಸ್, ಇದೆಲ್ಲ ಬಂದಾಗ ನಾನಿದನ್ನು ಮುಂದುವರಿಸಬೇಕಾ, ಇದೆಲ್ಲ ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ ಅಂತ ಒಂದು ಲೇಖನ ಹೇಳುತ್ತೆ. ಹೌದು, ಅದು ಸಹಜ ಕೂಡ. ಅದೇ ಇದು ಬಹಳ ಮುಖ್ಯವಾದ ಅಂಶ. ಆ ಪ್ರಶ್ನೆ ಬಂದಾಗ ಅದು ಫೇಲ್ಯೂರ್ನ ಸಂಕೇತ ಅಲ್ಲವೇ ಅಲ್ಲ. ಬದಲಿಗೆ ನಿಜವಾದ ಅರ್ಥಪೂರ್ಣವಾದ ಪ್ರಯತ್ನ ನಡೀತಿದೆ ಅನ್ನೋದರ ಸೂಚನೆ ಅದು. ಒಂದು ಸಂಶೋಧನಾ ಸಾರಾಂಶದಲ್ಲಿ ಇದನ್ನೇ ಒತ್ತಿ ಹೇಳಿದ್ದಾರೆ. ಕಷ್ಟಗಳು ಬಂದಾಗ ತಾನೇ ನಮ್ಮ ಕಮಿಟ್ಮೆಂಟ್ ಎಷ್ಟು, ನಮ್ಮ ಸಪೋರ್ಟ್ ಸಿಸ್ಟಮ್ ಎಷ್ಟು ಬೇಕು ಅನ್ನೋದು ಗೊತ್ತಾಗೋದು. ನಿಜ. ಆ ಕ್ಷಣದಲ್ಲಿ ನಾನು ಒಬ್ಬನೇ ಅಲ್ಲ, ನನಗೆ ಸಹಾಯ ಬೇಕು ಅಂತ ಒಪ್ಕೊಳ್ಳೋದೇ ಮೊದಲ ಹೆಜ್ಜೆ. ಈ ದೀರ್ಘ ಪಯಣದಲ್ಲಿ ಬಹುದೊಡ್ಡ ಅಡಚಣೆ ಅಂದ್ರೆ ಈ ಬರ್ನ್ ಔಟ್ ಅಥವಾ ತೀವ್ರ ಬಳಲಿಕೆ. ನಿಮ್ಮ ಟಿಪ್ಪಣಿಯೊಂದು ಇದನ್ನ ನಿಧಾನವಾಗಿ ಪದ್ಗ್ರವವಶತೆ ಶತ್ರು ಅಂತ ವರ್ಣಿಸಿದೆ. ಅಂದ್ರೆ ಸ್ಲೋಲಿ ಕ್ರೀಪಿಂಗ್ ಎನಿಮಿ. ಹೌದು, ಅದು ಸೈಲೆಂಟ್ ಆಗಿ ಬರುತ್ತೆ. ರಾತ್ರಿ ಎಲ್ಲ ನಿದ್ದೆ ಕೆಟ್ಟ ಕೆಲಸ ಮಾಡೋದು, ಆಮೇಲೆ ಎಲ್ಲದಕ್ಕೂ ಹೌದು ಮಾಡೋಣ ಅಂತ ಜವಾಬ್ದಾರಿ ತಗೊಳ್ಳೋದು. ಕೊನೆಗೆ ಒಂದಿನ ಬೆಳಿಗ್ಗೆ ಎದ್ದಾಗ ಏನು ಮಾಡಕ್ಕಾಗ್ತಿಲ್ಲ, ಒಂಥರ ಸಂಪೂರ್ಣ ನಿಶಕ್ತಿ, ನಿರಾಸಕ್ತಿ ಆವರಿಸ್ಬಿಡ್ಬೋದು. ಇಲ್ಲಿ ನೀವು ಕಳಿಸಿದ ಒಂದು ಕೇಸ್ ಸ್ಟಡಿ ಇದೆಯಲ್ಲ, ಅದು ಒಂದು ಇಂಪಾರ್ಟೆಂಟ್ ವಾರ್ನಿಂಗ್ ಕೊಡುತ್ತೆ. ಬರ್ನ್ಔಟ್ ಅನ್ನೋದು ವೀಕ್ನೆಸ್ ಅಲ್ಲ. ನಮ್ಮ ಸಿಸ್ಟಮ್ ಓವರ್ಲೋಡ್ ಆಗಿದೆ, ಶಕ್ತಿ ಖಾಲಿ ಆಗಿದೆ ಅನ್ನೋದಕ್ಕೆ ಅದೊಂದು ಕ್ಲಿಯರ್ ಸಿಗ್ನಲ್. ಅದಕ್ಕೆ ತಕ್ಷಣದ ಪರಿಹಾರ ಏನು? ತಕ್ಷಣದ ಪರಿಹಾರ ನಿಲ್ಲಿಸುವುದಲ್ಲ, ಅಂದ್ರೆ ಕ್ವಿಟ್ ಮಾಡೋದಲ್ಲ, ಬದಲಿಗೆ ವಿರಾಮ ತೆಗೆದುಕೊಳ್ಳುವುದು, ಒಂದು ಪಾಸ್.
ಅಂದ್ರೆ ಒಂದ್ ರೀತಿಯಲ್ಲಿ ರೀಚಾರ್ಜ್ ಮಾಡ್ಕೊಳ್ತಾರನ. ನೀವು ಹಂಚಿಕೊಂಡ ಲೇಖನವೊಂದರಲ್ಲಿ ಖಾಲಿ ಬಟ್ಟಲಿನಿಂದ ಸುರಿಯಲು ಸಾಧ್ಯವಿಲ್ಲ ಅಂತಿತ್ತು ನೋಡಿ. ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್. ನಮ್ಮ ಭಾವನಾತ್ಮಕ ಮತ್ತೆ ದೈಹಿಕ ಶಕ್ತಿಯನ್ನ ಮೊದಲು ರೀಫಿಲ್ ಮಾಡ್ಕೋಬೇಕು. ಇಲ್ಲದಿದ್ರೆ ಬೇರೆಯವರಿಗೆ ಕೊಡೋಕೇನೂ ಇರಲ್ಲ. ಖಂಡಿತ. ನಿಮ್ಮ ಇನ್ನೊಂದು ಟಿಪ್ಪಣಿಯಲ್ಲಿ ಇದಕ್ಕೆ ಭಾವನಾತ್ಮಕ ಸುಸ್ಥಿರತೆ ಅಂತ ಒಂದು ಒಳ್ಳೆ ಪದ ಬಳಸಿದ್ದಾರೆ, ಇಮೋಷನಲ್ ಸಸ್ಟೈನಬಿಲಿಟಿ. ನಮ್ಮ ಆರೋಗ್ಯ, ಮನಸ್ಸಿನ ಶಾಂತಿ ಮತ್ತೆ ನಮ್ಮ ಕನಸುಗಳು, ಇದರ ಮಧ್ಯೆ ಒಂದು ಬ್ಯಾಲೆನ್ಸ್ ಇದೆಯಾ ಅಂತ ಆಗಾಗ ಚೆಕ್ ಮಾಡ್ಕೋಬೇಕು. ಸರಿ, ವಿಶ್ರಾಂತಿ ಅನ್ನೋದು ಒಂದು ಲಕ್ಸುರಿ ಅಲ್ಲ, ಅದು ನಾವು ಮಾಡ್ತಿರೋ ಬದಲಾವಣೆ ತರೋ ಕೆಲಸದ ಒಂದು ಅತ್ಯಗತ್ಯ ಭಾಗ ಅಂತ ಗುರುತಿಸಬೇಕು. ಬಳಲಿಕೆಯಷ್ಟೇ ಕಾಡೋ ಇನ್ನೊಂದು ವಿಷಯ ಅಂದ್ರೆ ಈ ಸಂದೇಹ, ಸೆಲ್ಫ್ ಡೌಟ್. ನಾನು ಇದಕ್ಕೆ ಸರಿ ಹೋಗ್ತೀನಾ, ಬೇರೆಯವರೆಲ್ಲ ನನ್ಗಿಂತ ಚೆನ್ನಾಗಿ ಮಾಡ್ತಿದಾರಲ್ಲ, ನನ್ನ ಪ್ರಯತ್ನ ಸಾಕಾಗ್ತಿಲ್ವೇನೋ. ಈ ತರಹದ ಅನುಮಾನಗಳು ನೀವು ಕಳುಹಿಸಿದ ಹಲವು ಸಂದರ್ಶನಗಳ ಸಾರಾಂಶಗಳಲ್ಲಿ ಪದೇ ಪದೇ ಬಂದಿದೆ. ಹೌದು, ಇದು ಅನಿವಾರ್ಯ ಮತ್ತೆ ಎಲ್ರಿಗೂ ಆಗುವ ಅನುಭವ. ಎಂಥ ದೊಡ್ಡ ಲೀಡರ್, ಆರ್ಟಿಸ್ಟ್, ಆಂಟ್ರಪ್ರೆನರ್ ಆದ್ರೂ ಇದನ್ನ ಫೇಸ್ ಮಾಡೇ ಮಾಡ್ತಾರೆ. ಒಂದು ಮೂಲದಲ್ಲಿ ಹೇಳದ ಹಾಗೆ ಮುಖ್ಯವಾದ್ದೇನು ಅಂದ್ರೆ ಸಂದೇಹ ಬಂದಾಗ ಕುಸಿದು ಹೋಗ್ಬಾರ್ದು. ಸರಿ, ಸಂದೇಹನ ಒಂಥರ ನಮ್ಮ ರಕ್ಷಣಾ ವ್ಯವಸ್ಥೆ ತರ ನೋಡ್ಬೇಕು. ಅದು ನಮ್ಮನ್ನ ಫೇಲ್ಯೂರ್ನಿಂದ ಕಾಪಾಡೋಕೆ ಟ್ರೈ ಮಾಡ್ತಿದೆ ಅಷ್ಟೇ. ಓ, ಹಾಗೆ ನೋಡ್ಬೇಕಾ? ಹೌದು. ಅದಕ್ಕೆ ಥ್ಯಾಂಕ್ಸ್ ಹೇಳಿ, ಆದ್ರೆ ನಾನು ಮುಂದುವರಿತೀನಿ ಅಂತ ನಮಗ್ ನಾವೇ ದೃಢವಾಗಿ ಹೇಳ್ಕೋಬೇಕು. ವ್ಯಕ್ತಿಯ ನಿಜವಾದ ಸಾಮರ್ಥ್ಯ ಇರೋದು ಅವರ ಕ್ರಿಯೆ ಮತ್ತೆ ನಿರಂತರತೆಯಲ್ಲಿ. ಖಂಡಿತ ಸಾಧ್ಯ. ಆ ಲೇಖನ ಹೇಳೋ ಹಾಗೆ ಸಂದೇಹನ ಒಂದು ಡೇಟಾ ಪಾಯಿಂಟ್ ತರ ನೋಡ್ಬೋದು. ಡೇಟಾ ಪಾಯಿಂಟ್? ಹೌದು. ಅದು ನಮ್ಮ ಅಹಂಕಾರ ಜಾಸ್ತಿ ಆಗದಂತೆ ನೋಡ್ಕೊಳ್ಬೋದು, ಇನ್ನು ಚೆನ್ನಾಗಿ ತಯಾರಿ ಮಾಡೋಕ್ ಪ್ರೇರೇಪಿಸ್ಬೋದು. ಆದ್ರೆ ಅದು ನಮ್ಮನ್ನ ಕಂಪ್ಲೀಟ್ ಆಗಿ ನಿಲ್ಸೋ ಹಾಗೆ ಆಗ್ಬಾರ್ದು. ಸಂದೇಹ ನಮ್ಮ ಕೋ ಪೈಲಟ್ ಆಗಿರ್ಬೇಕು ಅಷ್ಟೇ, ಡ್ರೈವರ್ ಆಗ್ಬಾರ್ದು. ಸರಿ, ಅರ್ಥವಾಯ್ತು. ಇನ್ನೊಂದು ಪ್ರಾಕ್ಟಿಕಲ್ ಚಾಲೆಂಜ್ ಅಂದ್ರೆ ವಿಶೇಷವಾಗಿ ಸ್ಟೂಡೆಂಟ್ಸ್ ಅಥವಾ ಒಂದಕ್ಕಿಂತ ಹೆಚ್ಚು ಜವಾಬ್ದಾರಿ ಇರೋರಿಗೆ ಬ್ಯಾಲೆನ್ಸ್. ಹೌದು. ಕ್ಲಾಸ್ಗಳು, ಅಸೈನ್ಮೆಂಟ್ಗಳು, ಫ್ಯಾಮಿಲಿ, ಫ್ರೆಂಡ್ಸ್, ಇದ್ರ ಜೊತೆ ಈ ಚೇಂಜ್ ಮೇಕಿಂಗ್ ಪ್ರಾಜೆಕ್ಟ್ ಬೇರೆ. ನೀವು ಕಳಿಸಿದ ಟಿಪ್ಪಣಿಯೊಂದರಲ್ಲಿ ದಿನಕ್ಕೆ 24 ಗಂಟೆ ಸಾಲ್ತಿಲ್ಲ ಅಂತಿತ್ತು. ಅದು ಕಾಮನ್ ಫೀಲಿಂಗ್. ಇಲ್ಲಿ ನೀವು ಶೇರ್ ಮಾಡಿರೋ ಟೈಮ್ ಮ್ಯಾನೇಜ್ಮೆಂಟ್ ಪುಸ್ತಕದ ಸಾರಾಂಶ ಇದೆಯಲ್ಲ, ಅದು ಬ್ಯಾಲೆನ್ಸ್ ಅನ್ನೋ ಕಾನ್ಸೆಪ್ಟ್ ನ ರೀಡಿಫೈನ್ ಮಾಡುತ್ತೆ. ಹೇಗೆ? ಪ್ರತಿದಿನ ಎಲ್ಲದಕ್ಕೂ ಈಕ್ವಲ್ ಟೈಮ್ ಕೊಡೋದು ಬ್ಯಾಲೆನ್ಸ್ ಅಲ್ಲ, ಅದು ರಿಯಲಿಸ್ಟಿಕ್ ಕೂಡ ಅಲ್ಲ. ಹೌದು, ಅದು ಆಗೋಲ್ಲ. ಬದಲಾಗಿ ದೀರ್ಘಕಾಲದಲ್ಲಿ ಒಂದು ಲಯವನ್ನ ಅಂದ್ರೆ ಒಂದು ರಿದಮ್ನ ಕಂಡುಕೊಳ್ಳೋದು ಮುಖ್ಯ ಅಂತ ಹೇಳುತ್ತೆ. ಓಕೆ, ಅಂದ್ರೆ ಕೆಲವು ವಾರಗಳು ಅಕಾಡೆಮಿಕ್ಸ್ಗೆ ಪ್ರಿಯಾರಿಟಿ ಕೊಡೋದು, ಕೆಲವು ವೀಕೆಂಡ್ಗಳನ್ನ ಪೂರ್ತಿಯಾಗಿ ಪ್ರಾಜೆಕ್ಟ್ಗೆ ಇಡೋದು, ಅಥವಾ ಕೆಲವೊಮ್ಮೆ ಬರೀ ಮೆಂಟಲ್ ಹೆಲ್ತ್ಗೂ ಗಮನ ಕೊಡೋದು. ಇದೊಂದು ಏರಿಳಿತದ ಪ್ರಕ್ರಿಯೆ ತರಹನಾ? ಎಕ್ಸಾಕ್ಟ್ಲಿ. ಒಂದು ಫ್ಲೋ ಇರುತ್ತೆ. ಇಲ್ಲಿ ಕಲಿಬೇಕಾದ ಮುಖ್ಯ ಪಾಠ ಅಂದ್ರೆ ಸಹಾಯ ಕೇಳೋಕೆ ಹಿಂಜರಿಬಾರ್ದು. ನಿಮ್ಮ ಮೂಲಗಳಲ್ಲೇ ಸಹಯೋಗದ ಶಕ್ತಿ ಬಗ್ಗೆ ತುಂಬಾ ಒತ್ತಿ ಹೇಳಿದ್ದಾರೆ. ಟೀಮ್ ಮೆಂಬರ್ಸ್, ಮೆಂಟರ್ಸ್, ಟೀಚರ್ಸ್, ಫ್ಯಾಮಿಲಿ, ಇವರ ಸಪೋರ್ಟ್ನ ಆಕ್ಟಿವ್ ಆಗಿ ತಗೊಳ್ಳೋದು ವೀಕ್ನೆಸ್ ಅಲ್ಲ, ಅದು ಜಾಣತನ. ಒಬ್ರೇ ಮಾಡ್ಬೇಕು ಅಂತೇನಿಲ್ಲ. ಖಂಡಿತ ಇಲ್ಲ. ಇದನ್ನ ಒಂಟಿಯಾಗಿ ಮಾಡೋ ಅಗತ್ಯವೇ ಇಲ್ಲ. ಕೆಲವೊಮ್ಮೆ ಸಮಸ್ಯೆ ಮನಸ್ಥಿತಿಯದ್ದಲ್ಲ, ಸುಮ್ಮನೆ ದೈಹಿಕವಾಗಿ ಸುಸ್ತಾಗಿರುತ್ತೆ ಅಷ್ಟೇ. ನೀವು ಕಳಿಸಿದ ಒಂದು ಬ್ಲಾಗ್ ಪೋಸ್ಟ್ನಲ್ಲಿ ಹೇಳಿದ ಹಾಗೆ, ಕೆಲವೊಮ್ಮೆ ನನಗೆ ಮೋಟಿವೇಶನ್ ಬೇಕಿಲ್ಲ, ನಿದ್ದೆ ಬೇಕು. ಹಾ, ನಿಜ. ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಆಗ ನಾವು ಸಮಯವನ್ನ ಹೇಗ್ ಬಳಸ್ತಿದೀವಿ ಅಂತ ಗಮನಿಸಬೇಕು. ಒಂದು ರಿಸರ್ಚ್ ಆರ್ಟಿಕಲ್ ಉದ್ದೇಶಪೂರ್ವಕ ಪ್ರಯತ್ನ ಅದ ಅಂದ್ರೆ ಇಂಟೆನ್ಷನಲ್ ಎಫರ್ಟ್ನ ಶಕ್ತಿಯನ್ನ ವಿವರಿಸುತ್ತೆ. ಅಂದ್ರೆ ದಿನಕ್ಕೆ ಗಂಟೆಗಟ್ಟಲೆ ಕೆಲಸ ಮಾಡೋದಕ್ಕಿಂತ ಪ್ರತಿದಿನ ಸ್ಟಡಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಮಾಡೋ ಒಂದು 30 ನಿಮಿಷದ ಕೆಲಸ ಕೂಡ ದೊಡ್ಡ ಇಂಪ್ಯಾಕ್ಟ್ ಮಾಡಬಹುದು. ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಅಂತೀರಾ? ಹೌದು, ಕ್ವಾಲಿಟಿ ಮತ್ತೆ ಕನ್ಸಿಸ್ಟೆನ್ಸಿ. ಹಾಗಾಗಿ ರಿಯಾಲಿಸ್ಟಿಕ್ ಶೆಡ್ಯೂಲ್ ಮಾಡ್ಕೊಳ್ಳೋದು, ಸರಿ ಇರೋ ಟೂಲ್ಸ್ ಬಳಸೋದು, ಮತ್ತೆ ನಿಮ್ಮ ಟಿಪ್ಪಣಿಯೊಂದು ಹೇಳೋ ಹಾಗೆ ದೇಹದ ಮಾತನ್ನ ಕೇಳೋದು, ಇವು ಮುಖ್ಯ ಆಗುತ್ತೆ. ಸುಸ್ತಾದಾಗ ರೆಸ್ಟ್, ಸ್ಫೂರ್ತಿ ಬಂದಾಗ ಕ್ರಿಯೇಟ್ ಮಾಡೋದು. ಅದೇ ಇಲ್ಲಿ ಸ್ಪೀಡ್ಗಿಂತ ಸಸ್ಟೈನಬಿಲಿಟಿ ಅಂದ್ರೆ ಸುಸ್ಥಿರತೆ ಮುಖ್ಯ ಗುರಿ ಆಗ್ಬೇಕು. ನಾವು ಬರೀ ಒಂದು ಪ್ರಾಜೆಕ್ಟ್ ಮಾಡ್ತಿಲ್ಲ, ನಾವು ಚೇಂಜ್ ಮೇಕರ್ಸ್ ಆಗಿ ನಮ್ಮನ್ನ ನಾವೇ ರೂಪಿಸ್ಕೊಳ್ತಿದ್ದೇವೆ. ಅದಕ್ಕೆ ಟೈಮ್ ಮತ್ತೆ ತಾಳ್ಮೆ ಎರಡೂ ಬೇಕು. ಈಗ ಅಂದುಕೊಂಡ ಹಾಗೆ ಪ್ರಾಜೆಕ್ಟ್ ಆಗ್ಲಿಲ್ಲ, ರಿಸಲ್ಟ್ ಬರ್ಲಿಲ್ಲ, ಅಥವಾ ಕಾಂಪಿಟಿಷನ್ ನಲ್ಲಿ ಏನೋ ಹಿನ್ನಡೆ ಆಯ್ತು ಅಂದಾಗ ನಿಮ್ಮ ಮೂಲಗಳು ಹೇಳೋ ಹಾಗೆ ಮೋಟಿವೇಶನ್ ಕಳ್ಕೊಳ್ಳೋದು ಬಹಳ ಸುಲಭ. ಹೌದು. ಅದನ್ನ ವಾಪಸ್ ತರೋದು ಹೇಗೆ? ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಮೂಲಗಳು ಒಂದೇ ಕಡೆ ಬೆರಳು ತೋರಿಸ್ತವೆ.
ನಿಮ್ಮ ಏಕೆಗೆ ವಾಪಸ್ ಹೋಗಿ. ನಿಮ್ಮ ವೈ, ಓಕೆ, ನಿಮ್ಮ ಆಂತರಿಕ ಉದ್ದೇಶ ಅಂದ್ರೆ ಇಂಟರ್ನಲ್ ಪರ್ಪಸ್, ಅದನ್ನ ನೆನಪಿಸ್ಕೊಳ್ಳಿ. ಒಂದು ಸಂದರ್ಶನದಲ್ಲಿ ಒಬ್ರು ಸೋಷಿಯಲ್ ಆಂಟ್ರಪ್ರೆನರ್ ಹೇಳಿದ್ರು, ನಾನು ಯಾಕೆ ಇದನ್ನ ಶುರು ಮಾಡದೆ, ಯಾರಿಗೆ ಸಹಾಯ ಮಾಡಕ್ ಬಯಸ್ತಿದ್ದೀನಿ, ಯಾವ ಸಮಸ್ಯೆಯನ್ನ ಬಗೆಹರಿಸಕ್ ಹೊರಟಿದ್ದೀನಿ, ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಾಗ ಕಳೆದು ಹೋದ ಶಕ್ತಿ ಮತ್ತೆ ಬರುತ್ತೆ ಅಂತ. ಇದರ ಜೊತೆಗೆ ನಿಮ್ಮ ಟಿಪ್ಪಣಿಗಳಲ್ಲಿ ಸಣ್ಣ ಗೆಲುವುಗಳ ಆಚರಣೆ ಬಗ್ಗೆ ಪದೇ ಪದೇ ಹೇಳಿದ್ದೀರಿ. ಅದು ಹೇಗೆ ಸಹಾಯ ಮಾಡುತ್ತೆ? ಅದು ಬಹಳನೇ ಮುಖ್ಯವಾದ ಅಂಶ. ಒಂದು ಪ್ರೋಟೋಟೈಪ್ ಮುಗಿಸಿದ್ರ ಸಣ್ಣದಾಗಿ ಸೆಲೆಬ್ರೇಟ್ ಮಾಡಿ. ಒಬ್ಬ ಯೂಸರ್ ಇಂದ ಪಾಸಿಟಿವ್ ಫೀಡ್ಬ್ಯಾಕ್ ಬಂತ ಟೀಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಈ ಸಣ್ಣ ಸಣ್ಣ ಮೈಲಿಗಲ್ಲುಗಳನ್ನ ಗುರುತಿಸಿ ಆಚರಿಸೋದ್ರಿಂದ ಆ ದೊಡ್ಡ ಗುರಿಯ ದಾರಿಯಲ್ಲಿ ಹೋಗಕ್ ಬೇಕಾದ ಮೆಂಟಲ್ ಫ್ಯೂಯಲ್ ಸಿಗುತ್ತೆ. ನಮ್ಮ ಕೆಲಸ ಪರ್ಫೆಕ್ಟ್ ಆಗೋವರೆಗೂ ಕಾಯ್ಬೇಕಾಗಿಲ್ಲ. ಖಂಡಿತ ಇಲ್ಲ, ಪ್ರಾಸೆಸ್ನ ಎಂಜಾಯ್ ಮಾಡಬೇಕು. ವೈಫಲ್ಯದ ಬಗ್ಗೆ ಏನ್ ಹೇಳ್ತೀರಿ? ಕೆಲವು ಲೇಖನಗಳು ಅದನ್ನ ಕಲಿಕೆಯ ಅವಕಾಶ ಅಂತ ಕರೆದಿವೆ. ಖಂಡಿತ. ನಿಮ್ಮ ಮೂಲಗಳಲ್ಲಿ ಒಂದಾದ ಸ್ಟಾರ್ಟ್ಅಪ್ ಬಗ್ಗೆ ಇದ್ದ ಪುಸ್ತಕದ ಸಾರಾಂಶದಲ್ಲಿ ಹೇಳಿದ ಹಾಗೆ, ಫೇಲ್ಯೂರ್ ಅನ್ನೋದು ಸಕ್ಸೆಸ್ನ ಆಪೋಸಿಟ್ ಪದ ಅಲ್ಲ, ಅದು ಪ್ರಾಸೆಸ್ನ ಒಂದು ಅನಿವಾರ್ಯ ಭಾಗ. ಎಷ್ಟು ಬೇಗ ನಾವು ತಪ್ಪು ಮಾಡಿ ಕಲಿಯುತ್ತೇವೋ ಅಷ್ಟು ಬೇಗ ಗುರಿಯ ಕಡೆ ಹೋಗ್ತೀವಿ. ಯಶಸ್ವಿ ವ್ಯಕ್ತಿಗಳು ಅಂದ್ರೆ ತಪ್ಪೇ ಮಾಡಿದವರಲ್ಲ, ತಪ್ಪು ಮಾಡಿದ ಮೇಲೂ ಎದ್ದು ನಿಂತು ಮುಂದುವರೆದವರು. ಕರೆಕ್ಟ್. ಹಾಗಾಗಿ ನೆಕ್ಸ್ಟ್ ಟೈಮ್ ಏನಾದರೂ ಕೈಗೂಡ್ಲಿಲ್ಲ ಅಂದ್ರೆ ಇದು ಕಥೆಯ ಎಂಡ್ ಅಲ್ಲ, ಇದೊಂದು ಪ್ಲಾಟ್ ಟ್ವಿಸ್ಟ್ ಅಷ್ಟೇ ಅಂತ ಭಾವಿಸಬೇಕು. ಈ ಇಡೀ ಪಯಣದಲ್ಲಿ ನೀವು ಕಳುಹಿಸಿದ ಡಾಕ್ಯುಮೆಂಟ್ಸ್ ಪದೇ ಪದೇ ಬೆಂಬಲ ವ್ಯವಸ್ಥೆ ಅಥವಾ ಸಮುದಾಯದ ಶಕ್ತಿಗೆ ಒತ್ತು ಕೊಡುತ್ತೆ. ಹೌದು. ಬದಲಾವಣೆ ತರೋದು ಒಂಟಿ ಸಲಗದ ಕೆಲಸ ಅಲ್ಲ ಅಂತ ಒಂದು ಲೇಖನ ಹೇಳುತ್ತೆ. ಲೀಡರ್ ಒಬ್ಬಂಟಿಯಾಗಿ ಹೋರಾಡ್ತಾನೆ ಅನ್ನೋ ಐಡಿಯಾ ಇದೆಯಲ್ಲ, ಅದು ಒಂದು ಹಾನಿಕಾರಕ ಮಿಥ್ಯೆ, ಅಂದ್ರೆ ತಪ್ಪು ಕಲ್ಪನೆ ಅಂತ ಒಂದು ಮೂಲ ಸ್ಪಷ್ಟವಾಗಿ ಹೇಳುತ್ತೆ. ಹೌದಾ? ಯಾಕೆ? ಯಾಕಂದ್ರೆ ಹಾಗೆ ನಂಬಿದಾಗ ನಾವು ನಮ್ಮನ್ನ ಐಸೋಲೇಟ್ ಮಾಡ್ಕೊಳ್ತೀವಿ, ಹೆಲ್ಪ್ ಕೇಳಕ್ಕೆ ಹಿಂಜರಿತೀವಿ. ಆದ್ರೆ ಹಿಸ್ಟ್ರಿ ನೋಡಿದ್ರೆ ಅರ್ಥಪೂರ್ಣ ಬದಲಾವಣೆಗಳು ಯಾವಾಗ್ಲೂ ಕಮ್ಯುನಿಟಿ, ಕೊಲಾಬರೇಷನ್, ಫ್ರೆಂಡ್ಶಿಪ್ ಇವುಗಳ ಮೂಲಕನೇ ಆಗಿರೋದು. ಹಾಗಾದ್ರೆ ನಾವು ನಮ್ಮನ್ನೇ ಕೇಳ್ಕೋಬೇಕಾದ ಪ್ರಶ್ನೆ, ನನ್ನ ಜೊತೆ ಯಾರು ನಡೀತಿದ್ದಾರೆ, ನನ್ನ ಸಪೋರ್ಟ್ ಸರ್ಕಲ್ ಯಾವುದು? ನಿಖರವಾಗಿ ಅದು ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ, ಮೆಂಟರ್ಸ್ ಅಥವಾ ಸೇಮ್ ಇಂಟ್ರೆಸ್ಟ್ ಇರೋ ಆನ್ಲೈನ್ ಗ್ರೂಪ್ ಕೂಡ ಆಗಿರ್ಬೋದು. ಮನ್ನ ನಂಬೋರು, ಕಷ್ಟದಲ್ಲಿ ಕೈ ಹಿಡಿಯೋರು, ನಮ್ಮ ಗೋಲ್ಸ್ ಮರೆತಾಗ ನೆನಪಿಸೋ ಜನರ ಕನೆಕ್ಷನ್ ನಲ್ಲಿರೋದು ತುಂಬಾನೇ ಮುಖ್ಯ. ಸರಿ. ಹಾಗೆಯೇ ನಾವು ಇತರರಿಗೆ ಅಂತ ಸಪೋರ್ಟ್ ಆಗೋದಿದೆಯಲ್ಲ, ಅದು ನಮ್ಮ ಸ್ಫೂರ್ತಿನ ಜೀವಂತವಾಗಿಡೋಕೆ ಸಹಾಯ ಮಾಡುತ್ತೆ. ನಾವು ಸಾಮಾನ್ಯವಾಗಿ ಇನೋವೇಷನ್, ಇಂಪ್ಯಾಕ್ಟ್, ಸ್ಕೇಲಿಂಗ್ ಬಗ್ಗೆ ಮಾತಾಡ್ತೀವಿ. ಆದ್ರೆ ನಮ್ಮ ಮೂಲಗಳಲ್ಲಿ ಭಾವನಾತ್ಮಕ ಯೋಗಕ್ಷೇಮ ಮತ್ತೆ ಆಂತರಿಕ ಶಾಂತಿ ಬಗ್ಗೆನೂ ಒತ್ತು ಕೊಟ್ಟಿದ್ದಾರೆ. ಇದನ್ನ ಭಾವನಾತ್ಮಕ ಸುಸ್ಥಿರತೆ ಅಂತ ಹೇಳ್ಬೋದಾ? ಮೊದಲು ಹೇಳಿದ ಹಾಗೆ. ಖಂಡಿತ. ಇದು ಎಲ್ಲದರ ಹಿಂದಿರೋ ಇನ್ವಿಸಿಬಲ್ ಎಂಜಿನ್ ತರ. ನಿಮ್ಮ ಒಂದು ಟಿಪ್ಪಣಿಯಲ್ಲಿ ಸಕ್ಸಸ್ಫುಲ್ ಪ್ರಾಜೆಕ್ಟ್ನ ಹಿಂದೆ ಸಂತೋಷ ಇಲ್ಲದಿದ್ದರೆ ಆ ಸಕ್ಸೆಸ್ ಪೊಳ್ಳು ಅಂತ ಬರೆದಿದ್ದೀರಿ. ಹೌದು. ನಮ್ಮ ಕೆಲ್ಸನೇ ನಮ್ಮ ಖುಷಿನ ಕಿತ್ಕೊಳ್ಳುತ್ತೆ ಅನಿಸಿದ್ರೆ ಸ್ಲೋ ಡೌನ್ ಮಾಡೋದು, ಸಿಂಪ್ಲಿಫೈ ಮಾಡೋದು ಅಥವಾ ಬ್ರೇಕ್ ತಗೊಳ್ಳೋದು ಸರಿ. ಅತ್ಯಂತ ಶಕ್ತಿಯುತ ಬದಲಾವಣೆ ಬಲವಂತದಿಂದ ಬರೋಲ್ಲ, ನಮ್ಮ ಕೆಲಸದ ಜೊತೆ ನಾವು ಒಂದು ಅಲೈನ್ಮೆಂಟ್ ಸಾಧಿಸಿದಾಗ ಬರುತ್ತೆ. ಆ ಜರ್ನಿನ ಎಂಜಾಯ್ ಮಾಡೋಕೆ ಅವಕಾಶ ಕೊಡಬೇಕು. ಇಷ್ಟೆಲ್ಲ ಸವಾಲುಗಳ ಮಧ್ಯನೂ ಆ ಕಷ್ಟದ ಸಮಯದಲ್ಲಿ ಮುಂದುವರಿಯೋಕೆ ಶಕ್ತಿ ಕೊಡೋದು ಯಾವುದು? ನಿಮ್ಮ ಕೆಲವು ಟಿಪ್ಪಣಿಗಳು ಆಂತರಿಕ ಆಧಾರ ಅಥವಾ ಇನ್ನರ್ ಆಂಕರ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಹೇಳುತ್ತೆ. ಹೌದು, ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಇನ್ನರ್ ಆಂಕರ್ ಇರುತ್ತೆ. ಅಂದ್ರೆ ಕೆಲವರಿಗೆ ಅದು ತಾವು ಸಹಾಯ ಮಾಡಬೇಕು ಅಂತ ಇರೋ ನಿರ್ದಿಷ್ಟ ವ್ಯಕ್ತಿ ಅಥವಾ ಸಮುದಾಯ, ಉದಾಹರಣೆಗೆ ತಮ್ಮ ಶಾಲೆಯ ಮಕ್ಕಳು. ಇನ್ನು ಕೆಲವರಿಗೆ ತಮ್ಮ ಫ್ಯೂಚರ್ ಬಗ್ಗೆ ಇರೋ ನಂಬಿಕೆ ಅಥವಾ ಹಿಂದೆ ಕಷ್ಟಗಳನ್ನ ದಾಟಿ ಬಂದ ನೆನಪು. ಓಕೆ. ಆ ಆಧಾರ ಯಾವುದು ಅಂತ ಗುರುತಿಸಿ ಅದನ್ನ ಕಷ್ಟದ ಸಮಯದಲ್ಲಿ ಗಟ್ಟಿಯಾಗಿ ಹಿಡಿದುಕೊಳ್ಬೇಕು. ಈ ಆಂತರಿಕ ಆಧಾರದ ಜೊತೆಗೆ ನೀವು ಕಳುಹಿಸಿದ ಒಂದು ಸ್ಫೂರ್ತಿದಾಯಕ ಭಾಷಣದ ಸಾರಾಂಶ ಆಶಾವಾದವನ್ನ ಒಂದು ಸ್ಟ್ರಾಟಜಿ ಅಂತ ಹೇಳುತ್ತೆ, ಆಪ್ಟಿಮಿಸಂ. ನಿಜಕ್ಕೂ ಅದು ಬಹಳ ಪವರ್ಫುಲ್. ಜಗತ್ತಲ್ಲಿ ಸಮಸ್ಯೆಗಳು ಇವೆ, ಹೌದು, ಆದ್ರೂ ಬದಲಾವಣೆ ಸಾಧ್ಯ ಅನ್ನೋ ನಂಬಿಕೆ ಇಟ್ಕೊಳ್ಳೋದು, ಚಾಲೆಂಜಸ್ಗಳನ್ನ ಭರವಸೆಯಿಂದ ಎದುರಿಸೋದು ಇದೊಂದು ಕ್ರಾಂತಿಕಾರಿ ನಿಲುವು. ಮತ್ತು ಈ ಆಶಾವಾದ ಇದೆಯಲ್ಲ, ಅದು ಸಾಂಕ್ರಾಮಿಕ ಕೂಡ. ನಮ್ಮ ಭರವಸೆ ನಮ್ಮ ಟೀಮ್ಗೆ, ನಮ್ಮ ಸುತ್ತ ಇರೋರಿಗೆ ಸ್ಫೂರ್ತಿ ಕೊಡುತ್ತೆ. ಇಲ್ಲಿ ಮುಖ್ಯವಾದ ಸಂದೇಶ ಅಂದ್ರೆ ಪರ್ಫೆಕ್ಷನ್ಗಿಂತ ಧೈರ್ಯ ಮುಖ್ಯ. ಅಂತಿಮವಾಗಿ ನಿಮ್ಮ ಮೂಲಗಳಿಂದ ನಾವು ಕಲಿಯಬಹುದಾದ ಒಂದು ಮುಖ್ಯ ಪಾಠ ಅಂದ್ರೆ, ಜಗತ್ತಿಗೆ ಪರ್ಫೆಕ್ಟ್, ದೋಷನೇ ಇಲ್ಲದ ಲೀಡರ್ಸ್ ಬೇಕಾಗಿಲ್ಲ. ಖಂಡಿತ ಇಲ್ಲ. ಬದಲಿಗೆ ಬಿದ್ರು ಮತ್ತೆ ಏಳೋ, ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡೋ, ಕರುಣೆಯಿಂದ ಮುಂದುವರಿಯೋ ಜನರು ಬೇಕು. ಹೌದು. ಈ ಚರ್ಚೆನ ಕೇಳ್ತಿರೋರು, ಈ ಮೂಲಗಳನ್ನ ಕಳಿಸಿದವರು
ಅವರೆಲ್ಲರೂ ಈಗಾಗಲೇ ಆ ವ್ಯಕ್ತಿಗಳೇ. ನಿಮ್ಮ ಹೆಜ್ಜೆಗಳು ಸಣ್ಣದಿರ್ಲಿ, ನಿಮ್ಮ ಕೆಲಸವನ್ನ ಯಾರು ನೋಡ್ತಾ ಇಲ್ಲದಿರ್ಲಿ, ನೀವು ಬರೀ ಆಲೋಚನೆ ಮಾಡ್ತಿದ್ರು ಸಹ ನೀವು ಜಗತ್ತನ್ನ ಉತ್ತಮ ಮಾಡೋಕೆ ಪ್ರಯತ್ನ ಪಡ್ತಿದ್ದೀರಿ. ಅದುವೇ ನಿಮ್ಮನ್ನ ಬದಲಾವಣೆ ತರೋರನ್ನಾಗಿ ಮಾಡೋದು. ನೀವು ತಡವಾಗಿಲ್ಲ. ಖಂಡಿತ ಇಲ್ಲ. ನೀವು ತಡವಾಗಿಲ್ಲ, ಸರಿಯಾದ ಸಮಯದಲ್ಲೇ ನಿಮ್ಮ ಪಯಣದಲ್ಲಿದ್ದೀರಿ. ನೀವು ಒಂಟಿ ಅಲ್ಲ. ಹಾಗಾದ್ರೆ ನಮ್ಮ ಕೇಳುಗರು ಹಂಚಿಕೊಂಡ ಈ ಮೌಲ್ಯಯುತವಾದ ಮೂಲಗಳಿಂದ ನಾವು ಹೆಕ್ಕಿದ ಮುಖ್ಯ ಒಳನೋಟಗಳನ್ನ ಒಮ್ಮೆ ರೀಕ್ಯಾಪ್ ಮಾಡೋಣ ಅಲ್ವಾ? ಹೌದು. ಬದಲಾವಣೆಯನ್ನ ಉಳಿಸ್ಕೊಳ್ಳೋಕೆ ಆ ಬರ್ನ್ಔಟ್ ಮತ್ತೆ ಸಂದೇಹವನ್ನ ಗುರುತಿಸಿ ಅದನ್ನ ಮ್ಯಾನೇಜ್ ಮಾಡೋದು, ಲೈಫ್ನ ಬೇರೆ ಬೇರೆ ವಿಷಯಗಳ ನಡುವೆ ಪ್ರತಿದಿನ ಪರ್ಫೆಕ್ಟ್ ಬ್ಯಾಲೆನ್ಸ್ ಹುಡುಕೋ ಬದಲು ಒಂದು ಸುಸ್ಥಿರ ಲಯವನ್ನ ಕಂಡ್ಕೊಳ್ಳೋದು, ನಮ್ಮ ಏಕೆಯನ್ನ ನೆನಪಿಸ್ಕೊಂಡು ಆಂತರಿಕ ಪ್ರೇರಣೆಯನ್ನ ರೀಚಾರ್ಜ್ ಮಾಡೋದು, ಮತ್ತೆ ಸಣ್ಣ ಸಣ್ಣ ಗೆಲುವುಗಳನ್ನ ಆಚರಿಸೋದು. ಹೌದು. ಕಮ್ಯುನಿಟಿಯ ಸಪೋರ್ಟ್ನ ಆಕ್ಟಿವ್ ಆಗಿ ಪಡೆಯೋದು ಮತ್ತು ಬೇರೆಯವರಿಗೆ ಕೊಡೋದು, ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಇಮೋಷನಲ್ ವೆಲ್ಬೀಯಿಂಗ್ಗೆ ಪ್ರಯಾರಿಟಿ ಕೊಡೋದು, ಇವೆಲ್ಲ ತುಂಬಾನೇ ಅಗತ್ಯ. ಹೌದು. ಈ ಚರ್ಚೆಯ ಕೊನೆಯಲ್ಲಿ ನಿಮ್ಮ ಮೂಲಗಳಲ್ಲೇ ಸಜೆಸ್ಟ್ ಮಾಡಿರೋ ಒಂದು ಸಣ್ಣ ಚಿಂತನಾ ಚಟುವಟಿಕೆಯನ್ನ ಟ್ರೈ ಮಾಡಕ್ಕೆ ನಾನು ಪ್ರೋತ್ಸಾಹಿಸ್ತೀನಿ. ಓ, ಏನದು? ನಿಮ್ಮ ಪರಿಣಾಮದ ನಕ್ಷೆ ಅಥವಾ ಇಂಪ್ಯಾಕ್ಟ್ ಮ್ಯಾಪ್ ಅನ್ನು ರಚಿಸಿ. ಇಂಪ್ಯಾಕ್ಟ್ ಮ್ಯಾಪ್? ಹೌದು. ಒಂದು ಖಾಲಿ ಪೇಪರ್ ಮಧ್ಯದಲ್ಲಿ ನಿಮ್ಮನ್ನ ಅಥವಾ ನಿಮ್ಮ ಪ್ರಾಜೆಕ್ಟ್ನ ಚಿತ್ರಿಸಿಕೊಳ್ಳಿ. ನಿಮ್ಮ ಸುತ್ತ ನಿಮ್ಮ ಕೆಲಸದಿಂದ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಪ್ರಭಾವಿತರಾಗುವ ವ್ಯಕ್ತಿಗಳು, ಕಮ್ಯುನಿಟಿಗಳು, ಸಿಸ್ಟಮ್ಸ್ಗಳನ್ನು ಗುರುತಿಸಿ. ಓಕೆ. ಆಮೇಲೆ ಆರೋ ಮಾರ್ಕ್ ಹಾಕಿ. ನಿಮ್ಮ ಆಕ್ಷನ್ಸ್ ಹೇಗೆ ಸಣ್ಣ ಸಣ್ಣ ಪರಿಣಾಮಗಳನ್ನ ಅಂದ್ರೆ ರಿಪಲ್ಸ್ ನ ಸೃಷ್ಟಿಸುತ್ತೆ ಅನ್ನೋದನ್ನ ವಿಜುವಲೈಸ್ ಮಾಡಿ. ಅದರ ಕೆಳಗೆ ಈ ವಾಕ್ಯವನ್ನು ಬರೀರಿ: ನಾನು ತಕ್ಷಣ ಫಲಿತಾಂಶವನ್ನು ನೋಡಲು ಸಾಧ್ಯವಾಗದಿದ್ದರೂ ನಾನು ಪರಿಣಾಮಗಳನ್ನ ಸೃಷ್ಟಿಸುತ್ತಿದ್ದೇನೆ. ವಾವ್, ಇದು ಅತ್ಯುತ್ತಮವಾದ ಚಿಂತನೆ. ನಮ್ಮ ಪ್ರಯತ್ನಗಳು ಎಷ್ಟೇ ಸಣ್ಣದಿರ್ಲಿ, ಅದು ಹೇಗೆ ದೊಡ್ಡ ಅಲೆಗಳನ್ನ ಎಬ್ಬಿಸಬಹುದು ಅಂತ ನೆನಪಿಸುತ್ತೆ ಅಲ್ಲ? ಇದು ಒಂಥರ ಆಂತರಿಕ ಶಕ್ತಿ ಕೊಡುತ್ತೆ. ಹೌದು, ಖಂಡಿತ. ಕಷ್ಟದ ಸಮಯದಲ್ಲಿ ಈ ನಕ್ಷೆ ನಿಮ್ಮ ಇನ್ನರ್ ಆಂಕರ್ನ ಬಲಪಡಿಸೋಕೆ ಮತ್ತೆ ನಿಮ್ಮ ಏಕೆಯನ್ನ ನೆನಪಿಸೋಕೆ ಖಂಡಿತ ಸಹಾಯ ಮಾಡುತ್ತೆ. ನಮ್ಮ ಕೇಳುಗರು ಹಂಚಿಕೊಂಡ ಈ ಅಮೂಲ್ಯವಾದ ಸಂಪನ್ಮೂಲಗಳ ಆಧಾರದ ಮೇಲೆ ನಡೆದ ಈ ವಿವರವಾದ ಪರಿಶೀಲನೆ ಬದಲಾವಣೆಯ ಹಾದಿಯಲ್ಲಿ ಸಾಗುತ್ತಿರುವ ಎಲ್ಲರಿಗೂ ಹೊಸ ದೃಷ್ಟಿಕೋನ, ಸ್ವಲ್ಪ ಧೈರ್ಯ ಮತ್ತೆ ಮುಂದುವರಿಯೋಕೆ ಪ್ರೇರಣೆ ನೀಡಿದೆ ಅಂತ ಭಾವಿಸ್ತೀವಿ. ಮುಂದಿನ ವಿಶ್ಲೇಷಣೆಯೊಂದಿಗೆ ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕುತೂಹಲದಿಂದಿರಿ, ದಯೆಯಿಂದಿರಿ.